ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇನ್ ಅಡ್ವಾನ್ಸ್. ಕೃಷ್ಣ ಅಂದರೆ ಯಾರಿಗಿಷ್ಟ ಇಲ್ಲ? ಆ ನಾಟಿನೆಸ್, ಆ ಇಂಟೆಲಿಜೆನ್ಸ್, ಆ ಪರ್ಸ್ನಾಲಿಟಿ, ಆ ಚಾಮ್, ಮೈ ಗಾಡ್, ಹಿ ಈಸ್ ಟ್ರೂಲಿ ಅಟ್ರಾಕ್ಟಿವ್. ಒಬ್ಬರು ಬರೀ ನಮಗೆ ಅವರ ಲುಕ್ಸಿಂದ ಇಷ್ಟ ಆದರೆ ಆ ಇಂಟೆನ್ಸಿಟಿ ತುಂಬ ದಿನ ಉಳಿಯಲ್ಲ. ಆದರೆ ಅವರು ಯೋಚನೆ ಮಾಡುವಂತಹ ರೀತಿ, ಅವರನ್ನು ಅವರು ಕ್ಯಾರಿ ಮಾಡ್ಕೊಳ್ಳುವಂತಹ ರೀತಿ, ಇನ್ನೊಬ್ಬರನ್ನ ಟ್ರೀಟ್ ಮಾಡುವಂತಹ ರೀತಿ, ಇದನ್ನೆಲ್ಲ ನೋಡಿ ನಾವು ಇಷ್ಟಪಟ್ಟಾಗ ಅದು ಬರೀ ಇಷ್ಟ ಮಾತ್ರ ಆಗಲ್ಲ, ಬಟ್ ನಾವು ಅವ್ರ ಬಗ್ಗೆ ರೆಸ್ಪೆಕ್ಟ್ ಕೂಡ ಬೆಳೆಸ್ಕೊತೀವಿ. ವಿ ಲಿಟ್ರಲಿ ಸ್ಟಾರ್ಟ್ ಟು ಅಡಾರ್ ದೆಮ್. ಅಂತ ಒಂದು ಫಿನಾಮಿನಲ್ ಪರ್ಸ್ನಾಲಿಟಿ ಶ್ರೀಕೃಷ್ಣ. ಕೃಷ್ಣ ಲೈಫ್ ಲೀಡ್ ಮಾಡಿರುವಂತಹ ರೀತಿ ನಮ್ಗೆಲ್ರಿಗೂ ಈಗಿನ ಕಾಲಕ್ಕೂ ಒಂದು ಬೆಸ್ಟ್ ಮಾಸ್ಟರ್ ಕ್ಲಾಸ್. ಹಿ ಈಸ್ ದ ರಿಯಲ್ OG ಇನ್ಫ್ಲುಯೆನ್ಸರ್. ಸೊ ಇವತ್ತಿನ ವಿಡಿಯೋಲಿ ಅವರು ಲೈಫ್ನ ನಡೆಸಿದಂತಹ ರೀತಿನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಹೇಗೆ ನಾವು ಅವರ ರೀತಿನೇ ಟ್ರೂಲಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿನ ಅಡಾಪ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋಲಿ ನೋಡ್ತಾ ಹೋಗೋಣ. ನೀವು ನನ್ನ ರೀತಿನೇ ಶ್ರೀಕೃಷ್ಣನ ಫ್ಯಾನ್ ಆಗಿದ್ರೆ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಕೃಷ್ಣನಿಗೆ ಅವರು ಬೆಳೆದಂತಹ ಜಾಗ ವೃಂದಾವನನ ಬಿಟ್ಟು ಮಥುರಾಕ್ಕೆ ಹೋಗೋದು ಅಷ್ಟು ಈಸಿ ಇರಲಿಲ್ಲ. ಬಿಕಾಸ್ ಅವರ ಪೇರೆಂಟ್ಸ್ ಆಗಿರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಇದ್ದಿದ್ದೇ ಅಲ್ಲಿ. ಸೊ ಅವ್ರಿಗೆ ಆ ಜಾಗದ ಬಗ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಇರಬೇಕಾಗಿತ್ತು. ಆದರೆ ಅವರ ಲೈಫ್ನ ನೆಕ್ಸ್ಟ್ ಡ್ಯೂಟಿ ಇದ್ದಿದ್ದು ಮಥುರಲ್ಲಿ. ಸೊ ಎಷ್ಟೇ ಕಷ್ಟಾಂಶರು, ಎಷ್ಟೇ ಅನ್ಕಂಫರ್ಟೇಬಲ್ ಆಗಿದ್ರು ಅವರು ಎಮೋಷನಲಿ ಟ್ರ್ಯಾಪ್ ಆಗದೆ ಮಥುರಾಗೆ ಹೊರಡ್ತಾರೆ. ಅಂಡ್ ಮಥುರಾಗೆ ಹೊರಡುವಾಗ ಹಿ ಲೆಫ್ಟ್ ವಿತ್ ಲವ್, ನಾಟ್ ವಿತ್ ಬಿಟರ್ನೆಸ್. ಸೊ ಇದ್ರ ಮಾಡರ್ನ್ ಟೇಕ್ ಅವೇ ಏನು? ನಾವು ಕೆಲವೊಂದ್ಸರಿ ಲೈಫಲ್ಲಿ ಕೆಲವು ಜಾಗ, ವ್ಯಕ್ತಿಗಳನ್ನ ಅಥವಾ ಡ್ರೀಮ್ಸ್ನ ಬಿಟ್ಕೊಡ್ಬೇಕಾಗತ್ತೆ. ಅಂದ್ರೆ ಈ ಸ್ಯಾಕ್ರಿಫೈಸ್ ಮುಂದೆ ಏನೋ ಒಂದು ಹೈಯರ್ ಪರ್ಪಸ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅನ್ನೋ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಸೊ ಡಿಟ್ಯಾಚ್ಮೆಂಟ್ ಅಂದ್ರೆ ನೀವು ಕೇರ್ ಮಾಡಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಈ ಇರುವಂತಹ ಕಂಫರ್ಟ್ ಝೋನ್ಗಿಂತನೂ ದೇವರು ನಿಮ್ಗೆ ಮುಂದೆ ಕರ್ಕೊಂಡು ಹೋಗ್ತಾ ಇರುವಂತಹ ಜರ್ನಿ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಂತ. ನೀವೀಗ ಕಣ್ಮುಚ್ಕೊಂಡು ಕೃಷ್ಣನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಐಮ್ ಶೋರ್ ಎಲ್ರಿಗೂ ಕೃಷ್ಣನ ಒಂದು ನಗುಮುಖನೇ ಕಾಣಿಸುತ್ತೆ. ಕೃಷ್ಣ ವಾಸ್ ಆಲ್ವೇಸ್ ಅ ಜಾಯ್ಫುಲ್ ಪರ್ಸನ್. ನನಗೆ ಮಹಾಭಾರತದಲ್ಲಿ ಒಂದು ಸೀನ್ ನೆನಪಾಗ್ತಾ ಇದೆ. ಒಂದ್ಸರಿ ಕೃಷ್ಣ, ಅರ್ಜುನ, ಸುಭದ್ರೆ ಇವ್ರು 3 ಜನ ಇದ್ದಾಗ ಒಬ್ಬ ರಾಕ್ಷಸ ಅಟ್ಯಾಕ್ ಮಾಡಕ್ ಬರ್ತಾನೆ. ಆಗ ಅರ್ಜುನನ ಹತ್ರ ಏನು ವೆಪನ್ಸ್ ಇರಲ್ಲ. ಸೊ ಅರ್ಜುನಂಗೆ ಗೊತ್ತಿರಲ್ಲ ಕೃಷ್ಣ ದೇವ್ರು ಅಂತ. ಸೊ ಅರ್ಜುನ ಕೇಳ್ತಾನೆ ಹೆದರ್ಕೊಂಡು, ಕೃಷ್ಣ ಏನ್ ಮಾಡೋದೀಗ ಅಂತ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಕೃಷ್ಣ ದೇವ್ರಲ್ವಾ, ಅಫ್ಕೋರ್ಸ್ ಹಿಲ್ ಟೇಕ್ ಕೇರ್ ಅಂತ. ಬಟ್ ಕೃಷ್ಣ ಪ್ಲೇಫುಲಿ ಏನ್ ಮಾಡೋದು, ಓಡೋಗೋದು ಅಂತಾರೆ. ಸೊ ಎಲ್ಲರೂ ಒಟ್ಟಿಗೆ ಓಡೋಗ್ತಾರೆ. ಐ ಆಮ್ ಶೋರ್ ಈ ಸೀನ್ ನೋಡಿ ಎಲ್ಲರೂ ನಕ್ಕಿರ್ತಾರೆ. ಸೊ ಕೃಷ್ಣ ಹೇಳೋದೇನಂದ್ರೆ, ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸ್ನು ತುಂಬ ಸ್ಟ್ರೆಸ್ಫುಲ್ ಆಗಿ, ತುಂಬ ಕಷ್ಟಪಟ್ಟು ಹತ್ಕೊಂಡು ಸಾಲ್ವ್ ಮಾಡಬೇಕು ಅಂತ ಏನಿಲ್ಲ. ಕೆಲವೊಂದು ಪ್ರಾಬ್ಲಮ್ಸ್ನ ಜಾಯ್ಫುಲ್ ಆಗಿ, ಲೈಟಾಗಿ ಹ್ಯಾಂಡಲ್ ಮಾಡಿ ಸೊಲ್ಯೂಷನ್ ಅದಾಗದೇ ಸಿಗುತ್ತೆ ಅಂತ. ಸೊ ನಾವು ಯಾವಾಗಲೂ ಖುಷಿಯಾಗಿ ಜಾಯ್ಫುಲ್ ಆಗಿದ್ದಾಗ ನಾವು ಸ್ಟ್ರಾಂಗ್ ಆಗಿರೋದ್ರ ಜೊತೆ ಇನ್ನೊಬ್ರಿಗೂ ಸ್ಟ್ರಾಂಗ್ ಆಗಿರೋದಕ್ಕೆ ಇನ್ಸ್ಪೈರ್ ಮಾಡ್ತೀವಿ ಅಂತ. ಲೈಫಲ್ಲಿ ಎಲ್ಲ ಕಷ್ಟಗಳು ಟೆಂಪರರಿ, ಯಾವುದು ಲೈಫ್ ಲಾಂಗ್ ಇರಲ್ಲ. ಈಗ ನೀವೇ ನಿಮ್ಮದೇ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಮ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇತ್ತು, ಎಲ್ಲಾನು ಸಾಲ್ವ್ ಆಗೇ ಆಗಿರುತ್ತಲ್ವಾ. ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗೇ ಆಗತ್ತೆ. ಬಟ್ ಅದನ್ನ ನೀವು ಗ್ರೇಸ್ಫುಲಿ ಕೃಷ್ಣನ್ ರೀತಿ ಸಾಲ್ವ್ ಆಗೋದಕ್ಕೆ ಬಿಡ್ತೀರಾ ಅಥವಾ ಹತ್ಕೊಂಡು ಸಾಲ್ವ್ ಆಗೋದಕ್ಕೆ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಕೃಷ್ಣನಿಗೆ ಶಕುನಿ ಅಂಡ್ ದುರ್ಯೋಧನರ ಟ್ರೂ ನೇಚರ್ ಏನು ಅಂತ ಗೊತ್ತಿತ್ತು. ಆದರೂ ಅವ್ರ ಜೊತೆ ರೂಡ್ ಆಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಅವ್ರು ನೋಡಿದಾಗ ಅಂತ ಮುಖ ತಿರುಗಿಸ್ತಾ ಇರಲಿಲ್ಲ. ನನಗೆ ಐ ರಿಮೆಂಬರ್ ಒನ್ ಎಪಿಸೋಡ್ ಇನ್ ಮಹಾಭಾರತ. ಅದರಲ್ಲಿ ಕೃಷ್ಣ, ಅಭಿಮನ್ಯು ಆ್ಯಂಡ್ ಕೆಲವು ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾರೆ. ಈ ಕಡೆ ಸ್ವಲ್ಪ ದೂರದಲ್ಲಿ ಶಕುನಿ ಮತ್ತು ದುರ್ಯೋಧನ ಇಬ್ಬರು ಕೃಷ್ಣನ ಬಗ್ಗೆ ಕೃಷ್ಣನ್ ನೋಡಿಕೊಂಡು ಮಾಡ್ತಾ ಇರ್ತಾರೆ. ಆಫ್ಕೋರ್ಸ್ ಕೃಷ್ಣ ಅವ್ರನ್ನ ನೋಡ್ತಾರೆ. ಅವ್ರಿಗೆ ಗೊತ್ತು ಇವ್ರ ಬಗ್ಗೆನೇ ಏನೋ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ಅದೇ ಸ್ಮೈಲಲ್ಲಿ, ಅದೇ ಎಂಥೂಸಿಯಾಸಮಲ್ಲಿ ಬನ್ನಿ ಜಾಯ್ನ್ ಆಗಿ ಅಂತ ಕರೀತಾರೆ. ವಾಟ್ ಅ ಪರ್ಸ್ನಾಲಿಟಿ. ನಾವು ಈಗಿನ ಕಾಲದಲ್ಲಿ ಎಲ್ಲ ಮಾತಿಗೂ ಅಫೆಂಡ್ ಆಗ್ತೀವಿ. ಇನ್ನೊಬ್ಬರ ಮಾತನ್ನ, ಅವ್ರ ಆ್ಯಕ್ಷನ್ಸ್ನ ತುಂಬ ಪರ್ಸ್ನಲ್ ಆಗಿ ತೊಗೊಳ್ತೀವಿ. ಅವಳು ನನ್ನ ಪೋಸ್ಟ್ನ ಲೈಕ್ ಮಾಡಿಲ್ಲ, ನಾನು ಯಾಕೆ ಅವಳನ್ನ ಮಾತಾಡಿಸ್ಲಿ, ಅವಳು ನನ್ನ ಮದುವೆ ಕರೆದಿಲ್ಲ, ನಾನು ಯಾಕೆ ಕರೀಲಿ. ಹೌ ಸಿಲಿ ಆರ್ ವಿ. ಇನ್ನೊಬ್ಬರ ಇಂಟೆನ್ಷನ್ ಗೊತ್ತಿದ್ರೂ ನಮ್ಮ ಕ್ಲಾಸ್ನ ನಾವು ಮೇಂಟೈನ್ ಮಾಡೋದು ಗ್ರೇಸ್ಫುಲ್. ಹಾಗಂತ ಅವ್ರನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳೋದಲ್ಲ. ಕೃಷ್ಣ ವಾಸ್ ನೆವರ್ ಕ್ಲೋಸ್ ಟು ಕೌರವಾಸ್. ಆದ್ರೂ ಅವ್ರ ಜೊತೆ ಯಾವಾಗಲೂ ಜಗಳ ಮಾಡ್ಕೊಂಡು ಓಡಾಡ್ತಾ ಇರಲಿಲ್ಲ, ಅಫೆಂಡ್ ಆಗ್ತಾ ಇರಲಿಲ್ಲ. ಅವ್ರ ಸುತ್ತಮುತ್ತ ಇದ್ದಾಗ್ಲೂ ಕೃಷ್ಣನ್ ಮುಖದ ಮೇಲೆ ಸ್ಮೈಲ್ ಹಾಗೆ ಇರ್ತಾ ಇತ್ತು. ನಾವು ನಮ್ಮ ಒಪೋನೆಂಟ್ಸ್ ಜೊತೆ ಜಗಳ ಮಾಡದೆ ಅಥವಾ ಅವ್ರ ಮಾತಿಗೆ ಅಫೆಂಡ್ ಆಗದೆ, ಅವ್ರಿಗೆ ಭಾವ ಕೊಡದೆ, ಫಾರ್ಮಲಿ ಸ್ಮೈಲ್ ಮಾಡ್ಕೊಂಡಿದ್ದಾಗ ಅದು ನಿಮ್ಮ ಒಪೋನೆಂಟ್ಸ್ಗೆ ಹಿಟ್ ಆಗುತ್ತೆ. ನಾನು ಏನು ಮಾಡಿದ್ರು ಇವ್ರೇನು ರಿಯಾಕ್ಟೇ ಮಾಡಲ್ವಲ್ಲ ಅಂತ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಕೃಷ್ಣನ ಈ ಒಂದು ಬ್ಯೂಟಿಫುಲ್ ಆ್ಯಂಡ್ ಇಂಟೆಲಿಜೆಂಟ್ ಕ್ವಾಲಿಟಿನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳೇಬೇಕು. ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಒಂದು ಲಾಸ್ಟ್ ಟೈಮ್ ಕೌರವರನ್ನ ಪಾಂಡವರನ್ನ
ಕಾಂಪ್ರಮೈಸ್ ಮಾಡಿಸೋಣ, ಒಂದು ಶಾಂತಿ ಕಾಪಾಡೋಣ ಅಂತ ಟ್ರೈ ಮಾಡೋದಕ್ಕೆ ಕೃಷ್ಣ ಕೌರವರ ಕೋರ್ಟ್ಗೆ ಹೋಗ್ತಾರೆ. ಅಂತ ಒಂದು ವಿಲನ್ಗಳ ಮನೆಗೆ ಹೋದಾಗ್ಲೂ ನಿಮ್ಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ವಾ, ಹಾಗೆ ಹೀಗೆ ಅಂತ ಕಿರ್ಚಾಡಲ್ಲ. ಬಟ್ ಸ್ಟಿಲ್ ಅಲ್ಲೂ ಕಾಮ್ ಆಗಿರ್ತಾರೆ, ಗ್ರೇಸ್ಫುಲ್ ಆಗಿರ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಆದ್ರೆ ಅವರು ಮಾತಾಡುವಾಗ ಮಾತಲ್ಲಿ ಸ್ಪಷ್ಟತೆ ಇರುತ್ತೆ. ಅವ್ರು ಎಲ್ಲಿ ಸಾಫ್ಟ್ ಆಗಿರ್ಬೇಕು ಅಲ್ಲಿ ಸಾಫ್ಟ್ ಆಗಿರ್ತಾರೆ, ಎಲ್ಲಿ ಫರ್ಮ್ ಆಗಿರ್ಬೇಕು ಅಲ್ಲಿ ಫರ್ಮ್ ಆಗಿರ್ತಾರೆ. ಇದರ ಮಾಡರ್ನ್ ಟೇಕ್ಅವೇ ಏನು, ನಮ್ಮಲ್ಲಿ ತುಂಬಾ ಜನರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಆರ್ಗ್ಯುಮೆಂಟ್ ಅಲ್ಲಿ ವಿನ್ ಆಗಬೇಕು ಅಂದ್ರೆ ನಮ್ಮ ವಾಯ್ಸ್ ರೇಸ್ ಮಾಡಬೇಕು ಅಂತ. ಬಟ್ ರಿಯಲ್ ಇನ್ಫ್ಲುಯೆನ್ಸ್ ಅಂದ್ರೆ ಎಂಪತಿ ಪ್ಲಸ್ ಇಂಟೆಲಿಜೆನ್ಸ್. ಅಂದ್ರೆ ನಾವು ನಮ್ಮ ಈಗೋನ ಪಕ್ಕಕ್ಕಿಟ್ಟು ನಮ್ಮ ಎದುರುಗಿರೋರು ಏನ್ ಹೇಳ್ತಿದ್ದಾರೆ ಅಥವಾ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅನ್ನೋದನ್ನ ಜೆನ್ಯೂನ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ನನ್ನ ಮಾತು ಕೇಳ್ತಿದ್ದಾರೆ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾರೆ ಅಂತ ನಮ್ಮನ್ನ ನಂಬ್ತಾರೆ. ಅದೇ ನಾವು ರೂಡ್ ಆಗಿದ್ದಾಗ ಅವರಿಗೆ ನಮ್ಮ ಜೊತೆ ಕನ್ವಿನ್ಸ್ ಆಗೋ ಒಂದು ಮೈಂಡ್ ಸೆಟ್ ಇದ್ರೂನು ಅವರು ನಮ್ಮ ಬಿಹೇವಿಯರ್ ಇಂದ ಕನ್ವಿನ್ಸ್ ಆಗಲ್ಲ. ಸೊ ಮೇಕ್ ದೆಮ್ ಫೀಲ್ ಹರ್ಡ್ ಅಂಡ್ ಸೀನ್, ಡು ನಾಟ್ ಮೇಕ್ ದೆಮ್ ಫೀಲ್ ಸ್ಮಾಲ್. ನಿಮಗೆ ನಿಜವಾಗ್ಲೂ ಒಬ್ಬರನ್ನ ಕನ್ವಿನ್ಸ್ ಮಾಡಲೇಬೇಕು ಅಂತ ಇದ್ರೆ ಡಿಪ್ಲೊಮೆಸಿ ಇಸ್ ದ ಕೀ. ಮಹಾಭಾರತದಲ್ಲಿ ದ್ರೌಪದಿಗೆ ಎಲ್ಲರ ಮುಂದೆ ಹ್ಯುಮಿಲಿಯೇಷನ್ ಆದಾಗ ಕೃಷ್ಣ ದ್ರೌಪದಿಗೆ ನೀನು ಈಗಲೇ ಅವ್ರ ಮೇಲೆ ಸೇಡ್ ತಿರ್ಸ್ಕೊಬೇಕು, ಈಗಲೇ ಹೋಗೋ, ಅವ್ರಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತೆಲ್ಲ ಹೇಳ್ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ಕೃಷ್ಣ ವೇಟ್ ಮಾಡಕ್ಕೆ ಹೇಳಿದ್ರು. ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಸರಿಯಾದಂತಹ ಟೈಮ್ ಬರುತ್ತೆ, ಬಟ್ ಅಲ್ಲಿವರೆಗೂ ನಿನ್ನ ಇನ್ನರ್ ಸ್ಟ್ರೆಂತ್, ನಿನ್ನ ಇನ್ನರ್ ಕಾನ್ಫಿಡೆನ್ಸ್ ಮೇಲೆ ನಂಬಿಕೆ ಇಟ್ಟು ಪೇಷನ್ಸ್ ಇಂದ ಇರು ಅಂತ. ಸೊ ಇದರಿಂದ ನಾವು ಏನು ಕಲಿಬಹುದು, ನಾವು ಚಿಕ್ಕ ವಯಸ್ಸಿಂದನೂ ಎಷ್ಟೊಂದು ಮೂವೀಸಲ್ಲಿ ರಾಂಗ್ ಮೆಸೇಜಸ್ನ ನೋಡಿಕೊಂಡು ರಾಂಗ್ಲಿ ಇನ್ಫ್ಲುಯೆನ್ಸ್ ಆಗಿದ್ದೀವಿ. ಎಷ್ಟೋ ಮೂವೀಸಲ್ಲಿ ನೋಡಿರ್ಬೋದು, ಯಾರು ಹುಡುಗಿಗೆ ಚುಡಾಯಿಸಿದ್ರೆ ಹೋಗಿ ಹೊಡಿಬೇಕು ಇಮಿಡಿಯೇಟ್ ಆಗಿ, ಅಥವಾ ಜಗಳ ಮಾಡಬೇಕು ಅಂತ. ಅದರಿಂದ ಮುಂದೆ ಆಗುವಂತಹ ಕಾನ್ಸಿಕ್ವೆನ್ಸಸ್ ಏನು, ಅಥವಾ ಅದನ್ನ ಎಷ್ಟು ಸ್ಟ್ರಾಟಜಿಕ್ ಆಗಿ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ಬೋದು, ಇದನ್ನ ನಮ್ಗೆಲ್ಲೂ ಹೇಳ್ಕೊಡಲ್ಲ. ಹಾಗಂತ ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸುವಂತನೂ ಕೃಷ್ಣ ದ್ರೌಪದಿಗೆ ಹೇಳ್ಕೊಡ್ಲಿಲ್ಲ. ಬಟ್ ಅವ್ರಿಗೆ ಬುದ್ಧಿ ಕಲಿಸುವಂತಹ ಟೈಮ್ ಖಂಡಿತ ಬರುತ್ತೆ, ಬಟ್ ಅಲ್ಲಿವರೆಗೂ ಪೇಷನ್ಸ್ ಇಂದ ಇರುವಂತ. ಇಲ್ಲಿ ಪೇಷನ್ಸ್ ಅಂದ್ರೆ ವೀಕ್ನೆಸ್ ಅಂತ ಅಲ್ಲ, ಬಟ್ ರೈಟ್ ಟೈಮಲ್ಲಿ ನೀವು ವಿನ್ ಆಗೋದಕ್ಕೆ ಮಾಡ್ಕೊಳ್ಳುವಂತಹ ಪ್ರಿಪರೇಷನ್. ಇಮ್ಯಾಜಿನ್ ನೀವೊಬ್ಬ ಟೀನೇಜರ್ ಆಗಿದ್ದು ಒಂದು ಕಂಟ್ರಿಯ ಡಿಕ್ಟೇಟರ್ ಮುಂದೆ ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ಬೇಕು. ಕೃಷ್ಣ ಆಸ್ ಅ ಟೀನೇಜರ್ ಮಾಡಿದ್ದು ಇದೇನೆ ವಿತ್ ಹಿಸ್ ಅಂಕಲ್ ಕಂಸ. ಕೃಷ್ಣ ಇರೋ ವಿಷಯನ ಇದ್ದಾಗೆ ಏನು ಶುಗರ್ ಕೋಟ್ ಮಾಡದೆ ಧೈರ್ಯವಾಗಿ ಮಾತಾಡಿದ್ರು. ನಮ್ಗೆ ಈ ಕ್ಲಾಸ್ ರೂಮ್ ಅಲ್ಲಿ ಎದ್ ನಿಂತು ಲೆಕ್ಚರರ್ ಹತ್ರ ಡೌಟ್ ಕೇಳೋದಕ್ಕೆ ಎಷ್ಟೋ ಸರಿ ಧೈರ್ಯ ಇರಲ್ಲ. ಇನ್ನ ಇಮ್ಯಾಜಿನ್ ಒಂದು ಕ್ರೂಯಲ್ ಕಿಂಗ್ ಮುಂದೆ ನಿಂತು ಅವ್ರ ಅಗೇನ್ಸ್ಟ್ ಆರ್ಗ್ಯೂ ಮಾಡ್ಬೇಕು ಅಂತ ಅಂದ್ರೆ ಹೇಗಿರುತ್ತೆ. ಸೊ ಇದರ ಮಾಡರ್ನ್ ಟೇಕ್ ಅವೇ ಏನು, ಧೈರ್ಯ ಅಂತ ಅಂದ್ರೆ ಎಲ್ಲರ ಜೊತೆ ಕಿರ್ಚಾಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ಓಡಾಡೋದಲ್ಲ. ಬಟ್ ಆಫೀಸಲ್ಲೇ ಆಗ್ಲಿ, ಮನೇಲೇ ಆಗ್ಲಿ, ರಿಲೇಶನ್ಶಿಪ್ ಅಲ್ಲೇ ಆಗ್ಲಿ, ಸರಿ ಇರೋದ್ರ ಪರವಾಗಿ ಜೆಂಟಲ್ ಆಗಿನೇ ವಾಯ್ಸ್ ರೇಸ್ ಮಾಡೋದು. ಕರೇಜ್ ಇಸ್ ಕಂಟೇಜಿಯಸ್, ಸ್ಟಾರ್ಟ್ ಸ್ಮಾಲ್. ಕುರುಕ್ಷೇತ್ರದ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅರ್ಜುನ ವಾಸ್ ರೆಡಿ ಟು ಕ್ವಿಟ್. ಆಗ ಕೃಷ್ಣ ಬಿಲೀವ್ ಇನ್ ಯೋರ್ ಸೆಲ್ಫ್, ಯುದ್ಧ ಮಾಡು ಅಂತ ಅಷ್ಟೇ ಹೇಳಲಿಲ್ಲ, ಬಟ್ ಅವನಿಗೆ ಆಧ್ಯಾತ್ಮದ ಜ್ಞಾನದ ಜೊತೆ ಪೊಲಿಟಿಕಲ್ ಸ್ಟ್ರಾಟಜಿ ಕೂಡ ಕೊಟ್ರು. ಇನ್ಫ್ಯಾಕ್ಟ್ ಕೃಷ್ಣ ಅರ್ಜುನನಿಗೆ ಕೊಟ್ಟಂತಹ ಈ ಜ್ಞಾನ ನಮ್ಮ ಈ ಜನರೇಷನ್ಗೆ ಅಂಡ್ ಮುಂದೆ ಬರುವಂತಹ ಎಲ್ಲಾ ಜನರೇಷನ್ನಿಗೂ ಬ್ಲೂ ಪ್ರಿಂಟ್ ಫಾರ್ ಆಕ್ಷನ್ ಅಂಡ್ ಫೇತ್. ಹಾಗೇನೆ ನಾವು ಏನು ಆಕ್ಷನ್ ತಗೊಳ್ದೆ ನಂಗೆ ಗೊತ್ತು ನಾನು ಅನ್ಕೊಂಡಂಗೆ ಆಗುತ್ತೆ ಅಂತ ಅನ್ಕೊಂಡು ಸುಮ್ಮನೆ ಚಿಪ್ಸ್ ತಿಂತಾ ಇದ್ರೆ ಅದು ಬರೀ ವಿಶ್ಫುಲ್ ಥಿಂಕಿಂಗ್ ಆಗುತ್ತೆ. ಅದೇ ರೀತಿನೇ ನೀವು ಮಾಡ್ತಿರೋ ಕೆಲಸದ ಮೇಲೆ ನಂಬಿಕೆ ಇಲ್ಲದೆ ಸುಮ್ಮನೆ ಕೆಲಸ ಮಾಡ್ತಾ ಇದ್ರೂ ಬರ್ನ್ ಔಟ್ ಆಗೋಗುತ್ತೆ. ಸೊ ನಮಗೆ ಹಾರ್ಡ್ ವರ್ಕು ಬೇಕು, ಸ್ಟ್ರಾಟಜಿ ಬೇಕು, ಅದ್ರ ಜೊತೆ ನಂಬಿಕೆನೂ ಬೇಕು. ಸೊ ಇದೆರಡನ್ನೂ ನಾವು ಕಂಬೈನ್ ಮಾಡಿದಾಗ ಮ್ಯಾಜಿಕ್ ಆಗುತ್ತೆ. ಟ್ರಸ್ಟ್ ದ ಪ್ರಾಸೆಸ್ ಆ್ಯಂಡ್ ಡೂ ದ ವರ್ಕ್. ಕೃಷ್ಣನ ಚೈಲ್ಡ್ಹುಡ್ಡಲ್ಲೇ ನಮಗೊಂದು ಮೆಸೇಜ್ ಇತ್ತು. ಎಲ್ಲ ಮಕ್ಕಳು ಆಟ ಆಡ್ತಾರೆ, ಪ್ಲೇಫುಲ್ ಆಗಿರ್ತಾರೆ, ನೆಕ್ಸ್ಟ್ ಮೂಮೆಂಟಲ್ಲೇ ಮರ್ತೋಗ್ತಾರೆ. ಬಟ್ ಕೃಷ್ಣನ ಪ್ಲೇಫುಲ್ನೆಸ್ಸಲ್ಲಿ ಒಂದು ಆಬ್ಜೆಕ್ಟಿವ್ ಇತ್ತು. ಕೃಷ್ಣ ಬೆಣ್ಣೆ ಕದಿವಾಗ ಅವರ ಹೊಟ್ಟೆ ತುಂಬಿಸ್ಕೊಳಕ್ ಕದೀತಾ ಇರಲಿಲ್ಲ, ಬಟ್ ಇಡೀ ಹಳ್ಳಿನ ಪಾರ್ಟ್ ಆಫ್ ಇಸ್ ಗೇಮ್ ಮಾಡ್ಕೊಂಡಿದ್ರು. ಅದರಿಂದ ಒಬ್ರಿಗೊಬ್ರಿಗೆ ಇನ್ವಾಲ್ವ್ಮೆಂಟ್, ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿತ್ತು. ಸೊ ಬೆಣ್ಣೆ ಕದ್ದು ಸಿಗಾಕೊಂಡ್ರು ಕೃಷ್ಣ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಧೈರ್ಯ ಅವ್ರ ಫ್ರೆಂಡ್ಸಿಗಿತ್ತು. ಸೊ ಕೃಷ್ಣ ಅಂದ್ರೆ ಇಟ್ಸ್ ಆಲ್ವೇಸ್ ಫನ್, ಫ್ರೆಂಡ್ಲಿ ಅಂಡ್ ಪ್ರೊಟೆಕ್ಟರ್ ಅನ್ನೋ ಒಂದು ಇಮೇಜ್. ಇದರ ಮಾಡರ್ನ್ ಟೇಕ್ ಅವೇ ಏನು, ಪ್ಲೇಫುಲ್ನೆಸ್ ಅಂದ್ರೆ ಬರೀ ಫನ್ ಗೇಮ್ಸ್ ಮಾತ್ರ ಅಲ್ಲ, ಬಟ್ ಎಲ್ರೂ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಸೇಫ್ ಅಂಡ್ ಕನೆಕ್ಟೆಡ್ ಆಗಿ ಫೀಲ್ ಮಾಡಿಸೋದು. ಈಗಿನ ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಒಬ್ರು ಇನ್ನೊಬ್ರು ಮೂಡ್ನ ಲೈಟನ್ ಅಪ್ ಮಾಡ್ತಾರೆ ಅಂಡ್ ಯಾವುದೇ ಫೋರ್ಸ್ ಇಲ್ಲದೆ ಪಾಸಿಟಿವ್ ಆಗಿ ಒಂದು ಗ್ರೂಪ್ ನ ಲೀಡ್ ಮಾಡ್ತಾರೆ ಅಂತ ಅಂದ್ರೆ ದಟ್ಸ್ ಟ್ರೂಲಿ ಪ್ರೈಸ್ಲೆಸ್. ಸೊ ಕೃಷ್ಣನ್ ಲೈಫ್ ಪರ್ಫೆಕ್ಟ್ ಆಗಿರ್ಲಿಲ್ಲ, ಬಟ್ ಇಟ್ ವಾಸ್ ಆಲ್ ಅಬೌಟ್ ಬ್ಯಾಲೆನ್ಸ್. ಖುಷಿ, ಜವಾಬ್ದಾರಿ, ಧೈರ್ಯ, ನಂಬಿಕೆ, ಆಕ್ಷನ್, ಫೇತ್, ಇದೆಲ್ಲದರ ಮಿಕ್ಸ್ಚರ್. ಹಿ ಈಸ್ ಅನ್ ಇನ್ಸ್ಪಿರೇಷನ್. ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ಪೂಜೆ ಮಾತ್ರ ಮಾಡಬೇಡಿ, ಬಟ್ ಕೃಷ್ಣನ್ ರೀತಿ ಬದುಕೋದಕ್ಕೂ ಟ್ರೈ ಮಾಡಿ. ಆಗ ನೀವು ಕೃಷ್ಣನ್ ರೀತಿ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು, ಜಾಸ್ತಿ ಸ್ಮೈಲ್ ಮಾಡಿಕೊಂಡು, ಫುಲ್ ಆಫ್ ಲೈಫ್ ಬದುಕ್ಬೋದು. ಹಾಗೆ ಸ್ವಲ್ಪ ಬೆಣ್ಣೆನೂ ಕದಿಬೋದು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ನಿಮ್ಗೆಲ್ರಿಗೂ. ನಿಮಗೂ ಕೃಷ್ಣನ ಯಾವುದಾದ್ರೂ ಫೇವ್ರೆಟ್ ಸ್ಟೋರಿ ಇದ್ದರೆ ಅದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನೀವು
ತುಂಬಾ ಬೇಗ ಸಿಗೋಣ. ಜೈ ಶ್ರೀ ಕೃಷ್ಣ.